ಸೋಂಕಿನಿಂದ ದುಡಿಯುವಂಥ ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು BPL ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ದರೆ ಆ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಂತೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ 1 ಲಕ್ಷ ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಮರಣಕ್ಕೆ ಈ ಪರಿಹಾರ ನೀಡಲಾಗುತ್ತೆ. ಎರಡನೇದು, ಮಂಡ್ಯ ಹಾಲು ಒಕ್ಕೂಟದಲ್ಲಿ ಹಾಲಿಗೆ ನೀರು ಕಲಬೆರಕೆ ಮಾಡಿ ದುರುಪಯೋಗ ಮಾಡಿಕೊಂಡಿರುವಂಥದ್ದು ಬೆಳಕಿಗೆ ಬಂದಿದೆ. ಈಗಾಗಲೇ ಪ್ರಾಥಮಿಕ ತನಿಖೆಗೆ ಆದೇಶ ನೀಡಲಾಗಿದೆ. ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕನ ಹಿಂಪಡೆದು ಹೊಸ ವ್ಯವಸ್ಥಾಪಕ ನಿರ್ದೇಶಕನ ನೇಮಕ ಆಗಿದೆ. ತಪ್ಪಿತಸ್ಥರಾಗಿರುವಂಥ 5 ಅಧಿಕಾರಿಗಳನ್ನು ಅಮಾನತಿನಲ್ಲಿ ಇಡಲಾಗಿದೆ. ಒಕ್ಕೂಟದ ಮೇಲೆ ಕಲಂ 64ರ ವಿಚಾರಣೆ ಆರಂಭಿಸಿದೆ. ಅದೇ ರೀತಿ ತಪ್ಪೆಸಗಿದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೇಲೆ ವಿಚಾರಣೆಗೆ ಆದೇಶ ಮಾಡಿ ₹1 ಲಕ್ಷ ಪರಿಹಾರ ಘೋಷಣೆಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು. BPL ಕಾರ್ಡ್ ಹೊಂದಿದಂತಹ ಕುಟುಂಬದಲ್ಲಿ ಮೃತಪಟ್ಟಂತಹ ಓರ್ವ ಸೋಂಕಿತರಿಗೆ, ಸೋಂಕಿನಿಂದ ಮೃತಪಟ್ಟಿರುವಂಥವರಿಗೆ ಈ ನೆರವನ್ನು ಕೊಡ್ತಾರೆ. ಆ ಕುಟುಂಬಕ್ಕೆ ನೆರವನ್ನು ಕೊಡೋಕ್ಕೆ ಮುಂದಾಗಿದ್ದಾರೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿವೆ. ಅದರಲ್ಲಿ BPL ಕಾರ್ಡ್ ಹೊಂದಿದಂಥ ಕುಟುಂಬಗಳನ್ನು ಮಾತ್ರ ಈಗ ಕನ್ಸಿಡರ್ ಮಾಡಿಕೊಂಡಿದ್ದಾರೆ. ಅಂಥವುಗಳಿಗೆ ₹1 ಲಕ್ಷ ಪರಿಹಾರವನ್ನು ಕೊಡ್ತಾರೆ. ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು BPL ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ದರೆ ಆ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಂತೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ 1 ಲಕ್ಷ ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಮರಣಕ್ಕೆ ಈ ಪರಿಹಾರ ನೀಡಲಾಗುತ್ತೆ. ಎರಡನೇದು, ಮಂಡ್ಯ ಹಾಲು ಒಕ್ಕೂಟದಲ್ಲಿ ಹಾಲಿಗೆ ನೀರು ಕಲಬೆರಕೆ ಮಾಡಿ ಹಾಗೆ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದರೆ ಕುಟುಂಬದಲ್ಲಿ ಮೃತಪಟ್ಟಂತಹ ಓರ್ವ ಸೋಂಕಿತನಿಗೆ ಪರಿಹಾರವನ್ನು ಕೊಡ್ತಾರೆ. ಅವರ ನೆರವಿಗೆ ಬರ್ತಾ ಇದ್ದಾರೆ. ಅದು BPL ಕುಟುಂಬಗಳಿಗೆ ಮಾತ್ರ. BPL ಕಾರ್ಡ್ ಹೊಂದಿರುವಂಥ ಕುಟುಂಬಕ್ಕೆ ಈ ನೆರವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇರೋದು. ₹1 ಲಕ್ಷ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಇದು 3ನೇ ಪ್ಯಾಕೇಜ್. ಅವರು ಕೊರೋನಾ ವಿಚಾರದಲ್ಲಿರುವಂತಹ ನೆರವನ್ನು ಕೊಡೋದರಲ್ಲಿ ಮುಂದಾಗಿರೋದು ಸರ್ಕಾರ. ಅದರಲ್ಲಿ 3ನೇದು ಯಾವುದು ಅಂತಂದರೆ BPL ಕುಟುಂಬಗಳಿಗೆ ₹1 ಲಕ್ಷ ಪರಿಹಾರವನ್ನು ಕೊಡ್ತಾ ಇದ್ದಾರೆ. BPL ಕುಟುಂಬದವರಿಗೆ ಮಾತ್ರ ಅನ್ವಯ. ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಪರಿಹಾರ ಅಂತ ಹೇಳ್ತಾ ಇದ್ದಾರೆ. ಅನೇಕ ಕುಟುಂಬಗಳಲ್ಲಿ 2, 3, 4, 5 ಜನ ಕೂಡ ಹೋಗಿದ್ದಾರೆ. ಸೊ ಅಂಥವರಿಗೆ ಸರ್ಕಾರ ಏನು ಅಂದಾಗ ಅದಕ್ಕೆ ಕಂಡೀಷನ್ಸ್ ಅಪ್ಲೈ ಇದೆ. ಆ ಕಂಡೀಷನ್ಸ್ ಪ್ರಕಾರ ಕೊಡ್ತಾರೆ. ಅದು ಹೇಗೆ ಏನು ಅನ್ನೋದನ್ನು ಅವರು ಎಲ್ಲವನ್ನು ಕೊಡುವಂಥ ಸಂದರ್ಭದಲ್ಲಿ ನಿಯಮಗಳನ್ನು ಕೊಡ್ತಾರೆ. ಆ ಟೈಮಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗ BPL ಕಾರ್ಡ್ ಹೊಂದಿದಂಥವರಿಗೆ ಮಾತ್ರ. ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು BPL ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ದರೆ ಆ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಂತೆ
ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ 1,00,000 ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಮರಣಕ್ಕೆ ಈ ಪರಿಹಾರ ನೀಡಲಾಗುತ್ತೆ. ಸಹೋದ್ಯೋಗಿ ರವೀಶ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ಈಗ ಸರ್ಕಾರ BPL ಕಾರ್ಡ್ ಹೊಂದಿದ ಕುಟುಂಬಗಳಿಗೆ ನೆರವಿಗೆ ಮಾತ್ರ ಬರ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿದರೆ ಬೇರೆ ಏನಾದರೂ ಸರ್ಕಾರದಿಂದ ಘೋಷಣೆ ಇದೆಯಾ ಇದು 3ನೇ ಪ್ಯಾಕೇಜಲ್ಲಿ? ಅರುಣ್, ಅಂತಿಮವಾಗಿ ಈಗ ಮಾತ್ರ ಏನ್ ಘೋಷಣೆ ಮಾಡಿದರೆ ಅದೇ ಅಂತಿಮ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಯಾವ್ದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಕೇವಲ ಕೋವಿಡ್ ನಿಂದ ಮೃತಪಟ್ಟ ಕುಟುಂಬದವರು ಏನಿದ್ದಾರೆ ಆ ಒಂದು ಕುಟುಂಬದವರಿಗೆ ಈಗಾಗಲೇ 1,00,000 ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಕೆಲ ನಿಬಂಧನೆಗಳನ್ನು ಹಾಕಿದ್ದಾರೆ. ಅಂದ್ರೆ BPL ಇದಿರ್ಬೇಕು, ಕಾರ್ಡ್ದಾರ ಆಗಿರ್ಬೇಕು, ಜೊತೆಗೆ ಒಂದು ಕುಟುಂಬದಲ್ಲಿ ಒಬ್ಬರಿಗೇನೆ, ಅದರಲ್ಲೂ ಕೂಡ ಕುಟುಂಬದಲ್ಲಿ ವಯಸ್ಕರಾಗಿರ್ಬೇಕು ಮೃತಪಟ್ಟಂತವ್ರು. ಈ ರೀತಿಯ ನಿಬಂಧನೆಗಳನ್ನ ಹಾಕಿ ಈಗ ಪರಿಹಾರವನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದಂತ ಸಂದರ್ಭದಲ್ಲಿ ಕೂಡ ಆ ಬಗ್ಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯದ ಹಣಕಾಸು ಸ್ಥಿತಿಗತಿ ಉತ್ತಮವಾಗಿ ಇರೋದ್ರಲ್ಲಿ ಆ ಕಾರಣಕ್ಕೋಸ್ಕರವಾಗಿ ಈ ರೀತಿ ಪರಿಹಾರವನ್ನ ಮತ್ತೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಏನು ಶಿವಮೊಗ್ಗದಲ್ಲಿ ಹೇಳಿದ್ರು ಕಡೆಯಂತದ್ದು ಅಂತ, ಇದೇ ಇರಬೇಕು ಪರಿಹಾರದ್ದು ಅಂತ, ಮುಂದೆ ಯಾವುದೇ ರೀತಿಯ ಪ್ಯಾಕೇಜ್ಗಳು ಘೋಷಣೆ ಸಾಧ್ಯತೆ ಇಲ್ಲ ಅಂತಾನೆ ಹೇಳ್ಬೋದು ಅವರು. ಓಕೆ, ಹಾಗಿದ್ದಾಗ ಇಲ್ಲಿಗೆ ಸರ್ಕಾರ ಏನೆಲ್ಲ ಘೋಷಣೆ ಮಾಡಬೇಕಾಗಿತ್ತು ಕೊರೋನಾ ವಿಚಾರದಲ್ಲಿ ಆ ಘೋಷಣೆಗಳು ಅಂತಿಮ, ಫೈನಲ್. ಇನ್ಯಾವ ವಲಯಗಳು, ಯಾವ ವರ್ಗಗಳು ಕೂಡ ಸರ್ಕಾರದಿಂದ ನಿರೀಕ್ಷೆಯನ್ನ ಇಟ್ಕೊಳ್ಳೋ ಹಾಗಿಲ್ಲ ಅಲ್ವಾ ರವೀಶ್? ಅರುಣ್, ಈ ಬಗ್ಗೆ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇದಿಷ್ಟು ಮಾತ್ರ ಘೋಷಣೆ ಆಗಿರ್ತಕ್ಕಂಥದ್ದು, ಮುಂದೆ ಯಾವುದೇ ರೀತಿಯ ಘೋಷಣೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಹೆಚ್ಚು ಒತ್ತಡ ಕೇಳುವಂತ ಸಂದರ್ಭದಲ್ಲಿ ಕೆಲವು 2-3 ವರ್ಗಗಳನ್ನ ಸೇರಿಸಬಹುದೇ ಹೊರತು ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯ ಪ್ಯಾಕೇಜ್ ಅನ್ನ ವಿಶೇಷವಾಗಿ ಘೋಷಣೆ ಮಾಡುವಂತ ಸಾಧ್ಯತೆ ತೀರಾ ಕಡಿಮೆ. ಯಾಕೆಂದ್ರೆ ಈಗಾಗಲೇ ಅನ್ಲಾಕ್ ಆಗಿರೋದ್ರಿಂದ ಇವತ್ತಿನಿಂದನೂ ಕೂಡ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಕೂಡ ಶುರು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಕಾರಣಕ್ಕೋಸ್ಕರವಾಗಿ ಹಣಕಾಸು ಇಲಾಖೆಯಿಂದ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಯಾವ್ಯಾವ ವಲಯಗಳ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಮಾಡಿರ್ತಕ್ಕಂಥ ಒಂದು ಘೋಷಣೆ ಏನಿದೆ ಅದು ಸೀಮಿತವಾಗಬಹುದು. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯ ಘೋಷಣೆ, ಅಂದ್ರೆ ಕೋವಿಡ್ಗೆ ಸಂಬಂಧಪಟ್ಟಂತ ಪ್ಯಾಕೇಜ್ ಘೋಷಣೆ ಮಾಡದೇ ಇರಬಹುದು. ಆ ಕಾರಣಕ್ಕೋಸ್ಕರವಾಗಿ ಹಣಕಾಸು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಕಡೆಯದಾಗಿ ಈಗ ಮೃತಪಟ್ಟ ಕುಟುಂಬಗಳಿಗೆ ಆ ಒಂದು 1,00,000 ರೂಪಾಯಿನ ಘೋಷಣೆ ಮಾಡಿರ್ತಕ್ಕಂಥದ್ದು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ರಾಜ್ಯ ಸರ್ಕಾರ ಕೋವಿಡ್ ವಿಚಾರದಲ್ಲಿ ಏನೆಲ್ಲ ಘೋಷಣೆಯನ್ನ ಮಾಡಬೇಕಾಗಿತ್ತೋ ಎಲ್ಲ ಘೋಷಣೆಗಳು ಕೂಡ ಇಲ್ಲಿಗೆ ಮುಗ್ದಂಗೆ ಕಾಣಿಸ್ತಾ ಇದೆ. ಸೊ ಕೊನೆಯದಾದಂತಹ ಪ್ಯಾಕೇಜ್ ಇದು ಗೊತ್ತಿಲ್ಲ. ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಮೃತ ಸೋಂಕಿತರ ಕುಟುಂಬಕ್ಕೆ, ಅದರಲ್ಲೂ BPL ಕಾರ್ಡ್ ಹೊಂದಿದ ಕುಟುಂಬಗಳಿಗೆ ಮಾತ್ರ ಈ ರೀತಿಯಾಗಿ ಈಗ ಘೋಷಣೆಯನ್ನ ಮಾಡಿದ್ದಾರೆ. ಇಲ್ಲಿಯವರೆಗೂ ಇದು 3ನೇ ಪ್ಯಾಕೇಜ್ ಘೋಷಣೆ ಆಗಿದೆ. BPL ಕಾರ್ಡ್ ಕುಟುಂಬದಲ್ಲಿ ಕೊರೋನಾದಿಂದ ಸಾವನ್ನಪ್ಪಿದಂಥವ್ರು ಯಾರು ಇದ್ರೆ ಆ ಸೋಂಕಿತನಿಗೆ ಪರಿಹಾರವನ್ನು ಕೊಡ್ತಾರೆ. ಸೊ ಒಟ್ಟು 20,000 ರಿಂದ 30,000 ಕುಟುಂಬಗಳಿಗೆ ನೆರವನ್ನು ನೀಡಲಾಗುತ್ತೆ. ಮೃತ ಸೋಂಕಿತರ ಕುಟುಂಬಕ್ಕೆ ಈ ನೆರವನ್ನು ನೀಡಲು ಮುಂದಾಗಿದೆ ರಾಜ್ಯ ಸರ್ಕಾರ. ಕುಟುಂಬದಲ್ಲಿ ಮೃತಪಟ್ಟಂಥ ಓರ್ವರಿಗೆ ಮಾತ್ರ ಇದು. ಒಟ್ಟು 30,000 ಕುಟುಂಬಕ್ಕೆ ನೆರವು ಕೊಡೋಕೆ ಮುಂದಾಗಿದ್ದಾರೆ. BPL ಕಾರ್ಡ್ ಹೊಂದಿದ ಮೃತ ಸೋಂಕಿತರಿಗೆ 1,00,000 ಪರಿಹಾರವನ್ನು ನೀಡಲಿದ್ದಾರೆ. ಸೊ ಅದಕ್ಕೆ ಕಂಡೀಷನ್ಸ್ಗಳು ಅಪ್ಲೈ ಇರುತ್ತೆ, ಅದಕ್ಕೆ ಒಂದಿಷ್ಟು ನಿಯಮಗಳನ್ನು ತರ್ತಾರೆ, ನಿಯಮಗಳ ಪ್ರಕಾರ ಇರುತ್ತೆ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಒಂದು ಕುಟುಂಬದಲ್ಲಿ 4-5 ಜನ ಸಾವನ್ನಪ್ಪಿರೋದಿದೆ, ಒಂದು ಕುಟುಂಬದಲ್ಲಿ 2-3 ಸಾವನ್ನಪ್ಪಿರೋದಿದೆ. ಅಂಥ ಕುಟುಂಬಗಳಿಗೆ ಹೇಗೆ ಒಬ್ಬರಿಗೆ ಮಾತ್ರನ, ಇಡೀ ಕುಟುಂಬಕ್ಕೆ ಒಂದೇ ಪರಿಹಾರ ಅಂತನ? ಹಾಗಾಗಿದ್ರೆ ಕುಟುಂಬಕ್ಕೆ ಒಂದೇ ಪರಿಹಾರ ಅಂತ ಹೇಳಬೇಕಾಗಿತ್ತು. ಮೃತಪಟ್ಟಂಥ ಸೋಂಕಿತರ ಒಬ್ಬರಿಗೆ ಮಾತ್ರ ಯಾಕೆ ಅನ್ನೋದು ಹೇಳೋದು. ಸೊ ಅಂದರೆ ಸರ್ಕಾರ ಹೇಳ್ತಾರೆ ಇಂಟೆನ್ಷನ್ ಒಂದು ಕುಟುಂಬಕ್ಕೊಬ್ಬರೇ. ಸೊ ಮೃತ ವಯಸ್ಕರಿಗಷ್ಟೇ ಪರಿಹಾರ. ಸೊ ದುಡಿಯುವಂಥ ವರ್ಗದವ್ರು ಇದ್ದರೆ ಮಾತ್ರ. ಸೊ ಏಜ್ ಆದಂಥವ್ರು ಇವ್ರು ಯಾರಾದರೂ ಇದ್ದರೆ ಅವ್ರಿಗೆ ಯಾರಿಗೂ ಇಲ್ಲ ಅನ್ನೋದು. ಅದಕ್ಕೆ ಹೇಳಿದ್ದು ಕಂಡೀಷನ್ಸ್ ಅಪ್ಲೈ. ಅವ್ರ ಮಾತಿನಲ್ಲೇ ಒಂದಿಷ್ಟು ಕಂಡೀಷನ್ಸ್ಗಳು ಅಪ್ಲೈ ಇರುತ್ತೆ. ಸೊ ಮೃತ ವಯಸ್ಕರಿಗಷ್ಟೇ
ಪರಿಹಾರ. ಸೊ ಮೃತ ವಯಸ್ಕರಿಗಷ್ಟೇ, ಗಮನಿಸ್ಕೊಳ್ಳಿ. BPL ಕಾರ್ಡ್ ಕುಟುಂಬದ ಹೊಂದಿರುವಂಥವ್ರು ಯಾರ್ಯಾರಿದ್ದೀರಾ, ಅಪ್ರಾಪ್ತರು ಏನಾದರೂ ಮೃತಪಟ್ಟಿದ್ರೆ ಪರಿಹಾರ ಇಲ್ಲ ಅನ್ನೋದನ್ನು ಸರ್ಕಾರ ಹೇಳಿದೆ. ಅವ್ರ ಮಾತಿನ ಅರ್ಥ ಅಷ್ಟೇ, ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರ ಮಾತಿನ ಅರ್ಥ. ಅಪ್ರಾಪ್ತರು ಇದ್ದರೆ ಅವ್ರಿಗಿಲ್ವಾ ಹಾಗಿದ್ರೆ ಪರಿಹಾರ? ಗೊತ್ತಿಲ್ಲ ಏನು ಸರ್ಕಾರ ನಿರ್ಧಾರ ತಗೊಳುತ್ತೋ. 20 ರಿಂದ 30 ಸಾವಿರ ಕುಟುಂಬಗಳಿಗೆ ಅಷ್ಟೇ ಪರಿಹಾರ ಅನ್ವಯ ಇದೆ. ರಾಜ್ಯದಲ್ಲಿ ಸಾವನ್ನಪ್ಪಿರೋದು 32,000ಕ್ಕೂ ಅಧಿಕ ಸಾವನ್ನಪ್ಪಿರೋದು ಕೊರೋನಾದಿಂದಾಗಿ. ಸೊ ಅದರಲ್ಲಿ BPL ಕಾರ್ಡ್ ಹೊಂದಿದಂಥ ಕುಟುಂಬಗಳು ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅದೊಂದಿಷ್ಟು ಲೆಕ್ಕಗಳು ಸಿಕ್ಕಿರುತ್ತೆ. ಆ ಲೆಕ್ಕಗಳಿಗೆ ತಕ್ಕಂತೆ ಅವರು ಸರ್ಕಾರ ಅವರು ಘೋಷಣೆ ಮಾಡಿರ್ತಾರೆ. ಕೋವಿಡ್-19 ಸೋಂಕಿನಿಂದ ದುಡಿಯುವಂಥ ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು BPL ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ದರೆ ಆ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಂತೆ, ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ 1 ಲಕ್ಷ ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಮರಣಕ್ಕೆ ಈ ಪರಿಹಾರ ನೀಡಲಾಗುತ್ತೆ. 250 ರಿಂದ 300 ಕೋಟಿ ರೂಪಾಯಿದು ಕೋವಿಡ್-19 ಸೋಂಕಿತರಿಗೆ 1 ಲಕ್ಷ ಪರಿಹಾರ ಕೊಡುವಂಥದ್ದು ದೇಶದಲ್ಲೇ ಮೊದಲ ಬಾರಿಗೆ ಇದನ್ನು ಮಾಡ್ತಾ ಇದ್ದೇವೆ. ಅದರ ಅರ್ಥ ಇರೋದರಲ್ಲಿ ಉತ್ತಮವಾಗಿದೆ ಹಣಕಾಸಿನ ಸ್ಥಿತಿ ಅನ್ನೋದು ಅರ್ಥ. ಇದರಿಂದ ಈ 250 ರಿಂದ 300 ಕೋಟಿ ನಾವು ಕೊಡ್ತಾ ಇರೋದು. ಸುಮಾರು 25,000 ರಿಂದ 30,000 ಜನಕ್ಕೆ ಸಂಬಂಧಪಟ್ಟಂಥದ್ದಿದೆ. ಕೋವಿಡ್-19 ಸೋಂಕಿನಿಂದ ದುಡಿಯುವಂಥ ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು BPL ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ದರೆ ಆ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಒಬ್ಬರಂತೆ, ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ 1 ಲಕ್ಷ ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ಮರಣಕ್ಕೆ ಈ ಪರಿಹಾರ ನೀಡಲಾಗುತ್ತೆ. 250 ರಿಂದ 300 ಕೋಟಿ ರೂಪಾಯಿದು ಕೋವಿಡ್-19 ಸೋಂಕಿತರಿಗೆ 1 ಲಕ್ಷ ಪರಿಹಾರ ಕೊಡುವಂಥದ್ದು ದೇಶದಲ್ಲೇ ಮೊದಲ ಬಾರಿಗೆ ಇದನ್ನು ಮಾಡ್ತಾ ಇದ್ದೇವೆ. ಅದರ ಅರ್ಥ ಇರೋದರಲ್ಲಿ ಉತ್ತಮವಾಗಿದೆ ಹಣಕಾಸಿನ ಸ್ಥಿತಿ ಅನ್ನೋದು ಅರ್ಥ. ಇದರಿಂದ ಈ 250 ರಿಂದ 300 ಕೋಟಿ ನಾವು ಕೊಡ್ತಾ ಇರೋದು. ಸುಮಾರು 25,000 ರಿಂದ 30,000 ಜನಕ್ಕೆ ಸಂಬಂಧಪಟ್ಟಂಥದ್ದಿದೆ.